ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಈಗ ಕೆಲವೊಂದು ಟಿಪ್ಸ್ ನೀರು ಬಗ್ಗೆ ಕೆಲವೊಂದು ಟಿಪ್ಸ್ ಹೇಳೋಣ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಈಗ ಎಲ್ಲರೂ ಹೇಳೋದು, ಸರ್ಕಾರ ಹೇಳೋದು, ಕೆಲವೊಂದು ಹೋಟೆಲ್ಗಳಲ್ಲಿ ನೀರನ್ನು ಮಿತವಾಗಿ ಬಳಸಿ ಅಂತ ಬರೆದು ಅಂಟಾಕಿರೋದು, ಆಮೇಲೆ ಇದೆಲ್ಲ ಮಾಡಿರ್ತಾರೆ. ಜೊತೆಗೆ ಕೆಲವು ತಾಯಿ ತಂದೆಯರು ಮಕ್ಕಳಿಗೆ ನೀರನ್ನು ಕಮ್ಮಿ ಬಳಸಿ ಅಂತ ಹೇಳೋದು ಇವತ್ತು ಉಂಟು, ಮೊದಲಿಂದನೂ ಉಂಟು. ಅದೇ ರೀತಿ ಹಿಂದಿನ ಕಾಲದಲ್ಲಿ ಹೆಣ್ಣನ್ನು ಗಂಡನ ಮನೆಗೆ ನೋಡೋಕ್ಕೆ ಬರ್ತಾರಲ್ವ, ಗಂಡು ನೋಡೋಕ್ಕೆ ಬರ್ತಾರಲ್ವ, ಆಗ ಹೆಣ್ಣು ಯಾವ ಥರ ನೀರನ್ನ ಬಳಸ್ತಾರೆ ಅಂತಲೂ ಒಂದು ಪರೀಕ್ಷೆ ಇತ್ತು. ಅದು ಕಾಣ್ದಂಗೆ ಗಂಡನವರು ಪರೀಕ್ಷೆ ಮಾಡ್ಕೊಂಡು ಹೋಗೋರು. ಆ ಥರ ನೀರನ್ನು ಕಡಿಮೆ ಬಳಸೋರು ನಮ್ಮ ಮನೆ ಉದ್ಧಾರ ಮಾಡ್ತಾಳೆ, ನೀರನ್ನು ಕಡಿಮೆ ಬಳಸ್ದಂಗೆ ನಮ್ಮ ಮನೆಯಲ್ಲಿ ಹೋಗುನೆಲ್ಲ ಅದೇ ಥರ ಮಿತ ನೋಡಿಕೊಂಡು ಹೋಗ್ತಾಳೆ ಅನ್ನೋದೊಂದು ಭಾವನೆಯಿಂದ ಅಂಥ ಹೆಣ್ಮಕ್ಳನ್ನು ನಗ್ನಗ್ತಾ ಎತ್ಕೊಂಡು ಹೋಗೋರು. ಯಾರು? ಗಂಡನವರು. ಅದೇ ಥರ ಇವಾಗ ಆಗಲ್ಲ ಬಿಡಿ. ಇವಾಗ ಹೆಣ್ಣು ಕೊಟ್ಟರೆ ಸಾಕು ಅನ್ನೋ ಮಟ್ಟಕ್ಕೆ ಇವಾಗಿನ ಕಾಲ ಬದಲಾಗಿದೆ. ಈಗ ನಾನು ಹೇಳೋದು ಏನಪ್ಪ ಅಂತಂದರೆ, ನೀರು ಮನೇಲಿ ಈ ಅಡುಗೆ ಮನೆ ನಮ್ಮದು ಸಾಧಾರಣ ಮನೆಯೇ. ಈ ಅಡುಗೆ ಮನೆಯಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಅಕ್ವಾಗಾರ್ಡು. ಈ ಅಕ್ವಾಗಾರ್ಡಲ್ಲಿ ನೀರು ಒಂದು ನಿಮಿಷ ಈ ಅಕ್ವಾಗಾರ್ಡಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಲ್ವಾ. ಈ ಅಕ್ವಾಗಾರ್ಡಲ್ಲಿ ನೀರು ತುಂಬಿಕೊಂಡಾದ್ಮೇಲೆ ಅದು ಈ ಪೈಪಿಂದ ಎಲ್ಲ ಬರುತ್ತೆ. ಈ ಪೈಪಿಂದ ಬಂದು ಈ ಪೈಪಲ್ಲಿ ಹೊರಗಡೆ ಹೋಗುತ್ತೆ, ಡ್ರೈನ್ ಆಗುತ್ತಲ್ವ.